ನಮಗೆ ಗೊತ್ತಿಲ್ಲದ ತುಂಬ ರಹಸ್ಯಗಳಿವೆ. ಯೂನಿವರ್ಸ್, ದೇವರು, ಶಕ್ತಿ ಅಂತ ಏನು ಹೇಳ್ತೀವಿ, ಅದರ ಯೋಜನೆ ಸರಿಯಾಗಿ ಇರ್ತದೆ. ಆದರೆ ನಾವು ಮನುಷ್ಯರು ಇವತ್ತಿನ ಮಾತ್ರ ನೋಡ್ತೀವಿ. ಹಾಗಾಗಿ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ದೇವರ ಯೋಜನೆ ಏನಿರ್ತದೆ ಅದು ಲಾಂಗ್ ಟರ್ಮ್ ಆಗಿರುತ್ತೆ. ಪ್ರತಿಯೊಂದು ವಿಷಯ ಏನಾದರೂ ಕಾರಣದಿಂದ ಆಗಿರುತ್ತೆ. ಮನುಷ್ಯನಿಗೆ ಅಲ್ಪ ಜ್ಞಾನ ಇರ್ತದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಮನೆಯಲ್ಲಿ ಒಂದು 8 ಜನ ಇರ್ತಾರೆ. ಒಬ್ಬನು ದುಡಿತಾ ಇರ್ತಾನೆ. ಆ ದುಡಿಯೋನು ಏನು ಅಂದ್ಕೊಳ್ತಾ ಇರ್ತಾನಂದರೆ, ನಾನೊಬ್ಬನೇ ದುಡಿತಾ ಇದ್ದೀನಿ, ಇವರನ್ನು ಸಾಕ್ತಾ ಇದ್ದೀನಿ ಅಂತ. ಆದರೆ ನಿಜವಾಗಿಯೂ ಅವ್ರ ಹತ್ರ ಏನು ಹಣ ಬರ್ತಾ ಇರುತ್ತೆ, ಆ 7 ಜನರ ಭಾಗ್ಯದಿಂದ ಬರ್ತಾ ಇರುತ್ತೆ. ಅವರು ಅದೃಷ್ಟವಂತರು. ಯಾಕೆಂದರೆ ಭಗವಂತ ಅವರನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲೂ ಮಹಿಳೆಯರನ್ನು ಪೂಜಿಸ್ತಾರೆ. ಯಾವ ಮನೆಯಲ್ಲಿ ಹೆಣ್ಣು ನಗ್ತಾ ಇರ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಯಾವ ಮನೆಯಲ್ಲಿ ಹೆಣ್ಣು ಅಳ್ತಾ ಇರ್ತಾಳೋ, ಟೆನ್ಷನಲ್ಲಿ ಇರ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಜಾಸ್ತಿ ದಿವಸ ಇರಲ್ಲ. ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು, ದೇವರ ದೃಷ್ಟಿ ನಮ್ಮ ಮೇಲೆ ಯಾಕೆ ಬೀಳಲ್ಲ, ಯೂನಿವರ್ಸ್ನ ದೃಷ್ಟಿ ನಮ್ಮ ಮೇಲೆ ಯಾಕೆ ಬೀಳಲ್ಲ. ಯಾಕಂದರೆ ತುಂಬ ಜನ ತುಂಬ ಕಷ್ಟ ಬೀಳ್ತಾ ಇರ್ತಾರೆ. ಪರಿಣಾಮ ಏನೂ ಸಿಗ್ತಾ ಇರಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಿ ರಾತ್ರಿ 10 ಗಂಟೆ ಬರ್ತಾರೆ. ತುಂಬ ಕಷ್ಟ ಬೀಳ್ತಾರೆ, ದುಡಿತಾರೆ. ಆದರೆ ಜೀವನ ಪರ್ಯಂತ ಕಷ್ಟ ಬೀಳ್ತಾ ಇರ್ತಾರೆ. ಇನ್ನೂ ಕೆಲವರನ್ನು ನೋಡ್ತೀವಿ, ಜಾಸ್ತಿ ಕಷ್ಟ ಬೀಳಲ್ಲ, ಆದರೆ ಆರಾಮಾಗಿರ್ತಾರೆ. ಕಾರಣ ಏನು? ಯಾವಾಗ ಯೂನಿವರ್ಸ್ನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೋ ಆವಾಗ ನಮ್ಮ ಜೀವನದಲ್ಲಿ ಚಮತ್ಕಾರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸ್ನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಏನು ಬಯಸ್ತೀವೋ ಅದು ಸಿಗ್ತಾ ಹೋಗುತ್ತೆ. ಹೇಗೆ ಯೂನಿವರ್ಸ್ನ ದೃಷ್ಟಿ ನಮ್ಮ ಮೇಲೆ ಬೀಳೋ ಹಾಗೆ ಮಾಡ್ಕೊಳ್ಳೋದು, ಈ ರಹಸ್ಯ ತಿಳ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗ್ತದೆ. 3-4 ಪಾಯಿಂಟ್ ಹೇಳ್ತೀನಿ, ಅದನ್ನು ಅಪ್ಲೈ ಮಾಡಿ ನೋಡಿ. ರಿಸಲ್ಟ್ 1 ವಾರದಲ್ಲಿ, 1 ತಿಂಗಳಲ್ಲಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಬ್ರಹ್ಮಾಂಡದ ಕೆಲವು ರಹಸ್ಯಗಳಿವೆ. ಇದು ಕಷ್ಟ ಬೀಳೋರಿಗೆ ಗೊತ್ತಿರಲ್ಲ. ಯಾರಿಗೆ ಈ ರಹಸ್ಯ ಗೊತ್ತಾಗುತ್ತೋ ಅವರ ಜೀವನದಲ್ಲಿ ಚಮತ್ಕಾರ ಆಗ್ತದೆ. ಆ ರಹಸ್ಯ ಮೊದಲನೇದು, ನಿಮ್ಮ ಮನೇಲಿರುವ ಹೆಣ್ಣನ್ನು, ಅಕ್ಕ, ತಂಗಿ, ಹೆಂಡತಿ, ಅಮ್ಮ, ಅಜ್ಜಿ ಯಾರಾದರೂ ಇದ್ದರೆ ಅವರನ್ನು ಗೌರವಿಸಬೇಕು. ಅವರೊಂದಿಗೆ ಪ್ರೀತಿಯಿಂದ ಮಾತಾಡಬೇಕು. ಪರಿವಾರದಲ್ಲಿ ಎಷ್ಟೇ ಜನ ಇದ್ದರೂ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ. ಕನಿಷ್ಠ ಪಕ್ಷ 21 ದಿವಸ ಇದನ್ನು ಮಾಡಿ ನೋಡಿ. ನನಗೆ ಏನೂ ಬೇಡ ಅನ್ನೋ ಫೀಲಿಂಗಲ್ಲಿರಿ. ಯಾಕಂದರೆ ನಾವೇನು ಮಾಡ್ತೀವಿ ಅಂದರೆ, ಅದು ಬೇಕು, ಇದು ಬೇಕು, ಅದ್ಯಾಕೆ ಕೊಟ್ಟಿಲ್ಲ, ಇದ್ಯಾಕೆ ಮಾಡಿಕೊಟ್ಟಿಲ್ಲ ಅಂತ ಕೂಗಾಡ್ತಿರ್ತೀವಿ, ರೇಗಾಡ್ತಾ ಇರ್ತೀವಿ. ನಿಮ್ಗೆ ಬೇಕಾಗಿರೋದು ಖುಷಿ. ಖುಷಿಯ ಫಾರ್ಮುಲಾನೇ ಸಮರ್ಪಣೆ. ಯಾಕಂದರೆ ನಮಗೆ ಬೇಡೋದು ಗೊತ್ತಿಲ್ಲ, ನಾವು ಕಡಿಮೆ ಬಿಡ್ತೀವಿ. ದೇವ್ರ ಪ್ರತ್ಯಕ್ಷ ಆದ್ರೂ ನಾವು ಏನು ಬೇಡ್ತೀವಿ ಅಂದರೆ, ನನಗೆ ನೌಕರಿ ಕೊಡು, ನನಗೆ ಮೊಬೈಲ್ ಕೊಡು, ನನಗೆ ಅದು ಕೊಡು, ಇದು ಕೊಡು, ನಿನಗೆಲ್ಲ ಗೊತ್ತು ನನಗೇನು ಬೇಕಂತ ನೀವು ಸಮರ್ಪಣೆ ಭಾವನೆಯಲ್ಲಿದ್ದಾಗ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ಏನೋ ಜಗಳ ಮಾಡಿ ಕಿತ್ಕೊಂಡು ದೂಚ್ಕೊಂಡು ಸಿಗ್ತದೆ ಅಂದ್ಕೊಂಡ್ರೆ ಅದು ದೂರ ಆಗೋ ಸಂಭವನೇ ಜಾಸ್ತಿ. ಎರಡನೇದು, ನೀವು ಪ್ರಾಮಾಣಿಕರಾಗಿರಬೇಕು. ನೀವೊಂದು ಟೀ ಅಂಗಡಿ ಹೋಗಿದ್ದೀರಾ, 2 ಟೀ ತೊಗೊಂಡಿದ್ದೀರಾ, 20 ರೂಪಾಯಿ ಆಗುತ್ತೆ. ಅಂಗಡಿಯವನಿಗೆ ಕೇಳಿದಾಗ 10 ರೂಪಾಯಿ ಅಂತಾನೆ. 10 ರೂಪಾಯಿ ಉಳಿತು ಅಂತ ಓಡಿ ಬರೋದಲ್ಲ, ಅದನ್ನು ರಿಟರ್ನ್ ಮಾಡಬೇಕು. ಅವರು ಮರ್ತಿರ್ಬೋದು. ನಿಮ್ಮ ಒಂದು ಸಣ್ಣ ಪ್ರಾಮಾಣಿಕತೆ ನಿಮಗೆ ಸಮಾಧಾನ ಕೊಡುತ್ತೆ. 3ನೇದು, ಶಾಂತಿಯಿಂದ ಇರಿ. ಸಮರ್ಪಣಾ ಭಾವದಿಂದ ಇದ್ದಾಗ ನಿಮಗೇನು ಬೇಕೋ ಅದು ಪ್ರಕಟ ಆಗುತ್ತೆ. ಯಾರಿಂದ ಏನೂ ಬಯಸಬೇಡಿ, ಆಸೆ ಇಟ್ಕೊಳ್ಬೇಡಿ, ಅವಲಂಬಿತರಾಗಿರಬೇಡಿ. ಯಾಕಂದರೆ ಯಾರಿಂದ ಏನು ಬಯಸ್ತೀವೋ ಅದು ಸಿಕ್ಕಿಲ್ಲ ಅಂದರೆ ದುಃಖ ಆಗುತ್ತೆ. ಬಯಸೋದೇ ಆಗಿದ್ದರೆ ಒಬ್ಬನಿಂದಲೇ ಬಯಸಬೇಕು, ಪರಮಾತ್ಮ, ಯೂನಿವರ್ಸ್. ನಿಮ್ಮ ಜೀವನದಲ್ಲಿ ಕೆಟ್ಟದು ಘಟನೆ ಆದಾಗ ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಹಳೆಯ ಕರ್ಮ. ಅದನ್ನು ಅನುಭವಿಸಿ ಕಳೆದುಕೊಳ್ಬೇಕು. ಮುಂದೆ ಆಗೋದು ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಇರಬೇಕು. ಕೆಟ್ಟ ಕರ್ಮ ಕಳ್ಕೊಳ್ತಾ ನಮ್ಮ ಜೀವನನ ಚಮತ್ಕಾರದಿಂದ ನೋಡಲು ಬಯಸಿದರೆ ಆಗ ಯೂನಿವರ್ಸ್ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಸಮಾಧಾನದಿಂದಿರಿ, ಶಾಂತಿಯಿಂದಿರಿ, ಸಮರ್ಪಣಾ ಭಾವದಿಂದ ಇರಿ. ನಾವೇನು ಮಾಡ್ತಾಯಿದ್ದೆ ಅಂದರೆ, ಈಗ ಎಲ್ಲ ನಾನೇ ಮಾಡಿದೆ, ನನ್ನಿಂದ ಆಯಿತು, ನಾನೇ ಮಾಡಿದ್ದು, ಈ ರೀತಿಯ ಅಹಮ್ಮಲ್ಲಿದ್ದೀವಿ. ಎಲ್ಲ ಕರ್ಮ ಕೆಲಸನ ಭಗವಂತನಿಗೆ ಸಮರ್ಪಿಸಿ. ಭಗವಂತನಿಗೆ ನಂಬಲ್ವೋ ಅಪ್ಪ ಅಮ್ಮನ ಸಮರ್ಪಿಸಿ. ನಾನು ಇದನ್ನು ಮಾಡಿದ್ದೆ ಅಂತ ಹೇಳಬೇಡಿ, ಅದು ಅಹಂ. ನಾನು ಅನ್ನೋದೇ ಅಹಂ. ಅಹಂಕಾರ ಇರುವವನ ಮೇಲೆ ಯೂನಿವರ್ಸ್ನ ದೃಷ್ಟಿ ಬೀಳಲ್ಲ. ನಾನೇನು ಮಾಡ್ತಾ ಇದ್ದೀನಿ, ನಾನೊಂದು ಮಾಧ್ಯಮ, ನನ್ನಿಂದ ಆಗ್ತಾ ಇದೆ, ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ, ನನ್ನ ಧರ್ಮದ ಪಾಲನೆ ಮಾಡ್ತಾ ಇದ್ದೀನಿ ಅಂತ ನೀವು ಸಮರ್ಪಣಾ ಭಾವದಲ್ಲಿ ಮಾಡ್ತಾ ಇದ್ದಾಗ ಯೂನಿವರ್ಸ್ನ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಯೂನಿವರ್ಸಿಗೆ ಹೇಗೆ ಗೊತ್ತಾಗುತ್ತೆ ನಿಮ್ಗೇನು ಬೇಕು ಅಂತ ಅಂದರೆ, ಫೀಲಿಂಗ್ ಮುಖಾಂತರ. ಪಕ್ಕದ ಮನೆಯವನು ಕಾರ್ ತಂದ ಅಂದರೆ ನಿಮ್ಮ ಭಾವನೆ ಏನು? ಹೊಟ್ಟೆ ಕಿಚ್ಚಾಗುತ್ತೋ ಅಥವಾ ಖುಷಿ ಪಡ್ತಿರೋ, ಸಂಭ್ರಮಿಸ್ತಿರೋ, ನಿಮ್ಮ ಭಾವನೆಯಿಂದ ಗೊತ್ತಾಗುತ್ತೆ ಯೂನಿವರ್ಸಿಗೆ ಇದು ನಿಮ್ಗೆ ಬೇಕಾ ಬೇಡವಾ, ಕೊಡಬೇಕೋ ಕೊಡಬಾರ್ದಾ ಅಂತ. ನಾವು ಯಾವ ರೀತಿ ಅಟ್ರಾಕ್ಟ್ ಮಾಡ್ತೀವಿ ಅಂದರೆ, ಒಂದು ಜಗಳ ನಡೀತಾ ಇದ್ರೆ ಸೆಂಟ್ರ್ ನಿಲ್ಸ್ಕೊಂಡು ಮಾತಾಡ್ತಿರ್ತೀವಿ, ಇನ್ನೊಂದು ಬಿಡಬೇಕಾಗುತ್ತೆ ಅವನಿಗೆ, ಈ ರೀತಿ ಅದರಲ್ಲೇ ಖುಷಿ ಪಡ್ತಾ ಇರ್ತೀವಿ. ನೀವು ಯೂನಿವರ್ಸಿಗೆ ಏನು ಮೆಸೇಜ್ ಕೊಡ್ತೀರಾ ಗೊತ್ತಾ? ನನಗಿದ್ರಲ್ಲಿ ಆಸಕ್ತಿ ಇದೆ ಅಂತ. ಹಾಗಾಗಿ ಅಂಥದ್ದನ್ನೇ ಅಟ್ರಾಕ್ಟ್ ಸಹ ಮಾಡ್ತೀರಾ. ಯೂನಿವರ್ಸಿಗೆ ಫೀಲಿಂಗ್ ಮುಖಾಂತರನೇ ಗೊತ್ತಾಗೋದು. ಹಾಗಾಗಿ ಹೇಳೋದು ಒಳ್ಳೆಯದನ್ನೇ ಮಾಡಿ ಅಂತ. ಯಾಕಂದರೆ ಒಳ್ಳೆಯದೇ ನಿಮ್ಮ ಕಡೆ ಬರುತ್ತೆ.